ಹಾಯ್ ಗಾಯ್ಸ್, ಹಾಯ್. ಟೈಮ್ ಎಷ್ಟು? ಟೈಮ್ 2:39 ಆಯಿತು. ಹೊರಟಿದ್ದು ಕರೆಕ್ಟಾಗಿ 11 ಗಂಟೆಗೆ ನಾವು ಹೊರಟು ರೋಡಿಗೆ ಬಂದಿದ್ದೀನಿ. ಈ ನನ್ನ ಮಗ ಬರೋಕ್ಕೆ 12:30 ಆಯಿತು ಅಲ್ಲಿಂದ ಬಿಡೋಕ್ಕೆ. 2:30 ರೀಚ್ ಆಗಿದ್ವಿ. ಊಟ ಮಾಡ್ಕೊಂಡು ಬಂದೆ ಗ್ಯಾಪಲ್ಲಿ. ಅದು ಎಲ್ಲರಿಗೆ ಸ್ವಲ್ಪ ಕೆಲಸ ಇರ್ತದೆ, ಅದಕ್ಕೆ ಲೇಟ್ ಆಯಿತು. ಕೆಲಸ ಏನು ಕೆಲಸ ಇರಲ್ಲ ಅವನಿಗೆ, ವೆರಿ ಡವ್ ಮಾಡ್ತಾನೆ. ಫೈನಲಿ 2:30ಗೆ ರೀಚ್ ಆಗಿದ್ದೀವಿ. ಲೊಕೇಶನ್ ಒಂದೊಂದು ಸ್ವಲ್ಪ ಮಸ್ತ್ ಅಂದರೆ ಮಸ್ತ್ ಆಗಿದೆ. ಈಗ ನಾವು 1 ಕಿಲೋಮೀಟರ್ ಟ್ರೆಕ್ ಮಾಡಿಕೊಂಡು ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಸೊ ಅಲ್ಲೋಗಿ ವ್ಯೂ ಸೂಪರ್ ಆಗಿ ತೋರಿಸ್ತೀವಿ. ಸೊ ಇವತ್ತು ಫನ್ಗೆ ನಾವು ಫುಲ್ ಗ್ಯಾರಂಟಿ, ಚಾನ್ಸೇ ಇಲ್ಲ. ಸೊ ಇರ್ಫು ಫಾಲ್ಸ್ ಬರೋಕ್ಕಿಂತ ಮುಂಚೆನೇ ಎಲ್ಲ ಏನು ಮಾಡಿದೆ ಅಂದರೆ, ಏನಾದರೂ ಉಪ್ಪು ಸೋಪ್ ಏನೋ ತೊಗೊಂಬಂದ್ಬಿಡಿ, ಫುಲ್ ಜಿಗ್ನೆ ಇದೆ ಅಂತ ಹೇಳಿದ್ದಾರೆ. ಸೊ ಎಂಟ್ರೆನ್ಸ್ ಟಿಕೆಟ್ ಇವಾಗ ಗೊತ್ತೇ ಆಗಲ್ಲ ಹೆಂಗೆ ಕಚ್ಚುತ್ತೆ ಅಂತ. ಬ್ಲಡ್ ಮಾತ್ರ ಸರಿಯಾಗಿ ಕುಡಿಯೋದು. ಎಂಟ್ರೆನ್ಸಲ್ಲಿ 50 ರೂಪಾಯಿ ಟಿಕೆಟ್ ಇದೆ. ಸೊ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀವಿ. ಮಸ್ತಾಗಿದೆ, ಲೊಕೇಶನ್ ಅಂತೂ ಮಸ್ತಾಗಿದೆ. ಇರಿ ತೋರಿಸ್ತೀನಿ ನೋಡಿ ಎಷ್ಟು ಗ್ರೀನರಿ ಆಗಿದೆ ಅಂತ. ಲವ್ ಬಾಯ್ ಅವನು ಫುಲ್ ಎನಿ ಟೈಮ್ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಇವಾಗಲೂ ಮಾತಾಡ್ತಾ ಇದ್ದಾನೆ ಯಾವುದೋ ಹುಡುಗಿ ಜೊತೆ. ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ 1 ಕಿಲೋಮೀಟರ್ ನಡೆಯೋಕ್ಕೆ ನಡೆದಿದ್ದೀವಿ. ಇನ್ನು ಇದೇನು ಬ್ಯಾಲೆನ್ಸ್? ಇನ್ನೂ ತುಂಬ ನಡೆಯೋಕ್ಕಿದೆ. ಫುಲ್ ಫಾರೆಸ್ಟ್ ಇದೆ. ಈಗ ಒಂದು ವ್ಯೂ ಬರ್ತದೆ ಫ್ರಂಟಲ್ಲಿ, ಇದು ಸೂಪರ್ ಆಗಿರುತ್ತೆ, ಒಂಥರ ಚೆನ್ನಾಗಿದೆ. ತೋರಿಸ್ತೀನಿ, ಒಂದು ನಿಮಿಷ ರೀ. ತೂಗು ಸೇತುವೆ ಕೂಡ ಇದೆ. ಅಲ್ಲೊಂದು ತೂಗು ಸೇತುವೆ ಇದೆ, ನೋಡ್ಲಿಕ್ಕೆ ಭಯಂಕರ ಇರ್ತದೆ. ಇಲ್ಲಿ ನೋಡಿ, ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಹೆಂಗಿದೆ, ಮಸ್ತಾಗಿದೆ ಪ್ಲೇಸ್ ಅಂತೂ. ಅಲ್ಲೊಂದು ಸೇತುವೆ ಇದೆ. ಹಿಂಗೆ ತೋರಿಸ್ತೀನಿ ಇಲ್ಲ ಹೆಂಗಡ ಕಾಣು. ಅಲ್ಲೊಂದು ಸೇತುವೆ ಇದೆ, ಬನ್ನಿ ನಾನು ತೋರಿಸ್ತೀನಿ. ಹೆಂಗಿದೆ ಸೇತುವೆ, ಚೆನ್ನಾಗಿದೆ ಅಲ್ಲ. ಮಧ್ಯಾಹ್ನ ಬೇರೆ ಒಳ್ಳೆ ಊಟ ಮಾಡಿಬಿಟ್ಟ, ಅನ್ನ ಸಾಂಬಾರು ಅಂತ. ಹೊಟ್ಟೆ ಬೇರೆ ಹೆವಿ ಈಗ. ಸೊ ನೋಡಿ ಸಕ್ಕತ್ತಾಗಿದೆ. ಹೆಂಗಿದೆ ಫಾಲ್ಸ್. ಇದು ಜಸ್ಟ್ ಇರ್ಫು ಫಾಲ್ಸ್ ಅಲ್ಲ, ಜಸ್ಟ್ ಫಾಲ್ಸ್ ಅಷ್ಟೇ. ಇನ್ನು ಇರ್ಫು ಫಾಲ್ಸ್ ಇನ್ನೂ ಮುಂದೆ ಹೋಗಬೇಕು ನೋಡಿ, ನಾವು ಬಂದಿದ್ದಾರಿ. ಸೊ ಇನ್ನು ನೋಡಿ ಸೇತುವೆ ಸಕ್ಕತ್ತಾಗಿದೆ. ನನ್ನ ಮಗ ಹೋಗೋದೇ ಇಲ್ಲ ಅಂತಾನೆ, ಮುಂದೆ ಹೋಗ್ತಾನೆ ಹಿಂದೆ ಬರ್ತಾನೆ. ವಾ, ಇಲ್ಲಿ ಮುಂದೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಪ್ಲೇಸ್. ಸಕ್ಕತ್ತಾಗಿದೆ ಅಲ್ಲ, ಸರಿ ಮಸ್ತಾಗಿದೆ ಪ್ಲೇಸ್ ಅಂತೂ. ಈಗ ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಆಗ್ತದೆ. ಪಾದಯಾತ್ರೆ ಸ್ಟಾರ್ಟ್ ಆದ ಪರವಾಗಿಲ್ಲ. ಶಬರಿಮಲೆ ಹತ್ತ ಥರ ಇದೆ ಅಲ್ಲ, ಒಂಥರ ಒಳ್ಳೆ ಎಕ್ಸೈಟ್ಮೆಂಟ್ ಆಗಿದೆ, ತುಂಬಾ ಅಡ್ವೆಂಚರ್ಸ್ ಆಗಿದೆ. ಈಗ ಸ್ಟೆಪ್ಸ್ ಹತ್ತ ಸ್ಟಾರ್ಟ್ ಮಾಡಿದ್ದೀವಿ ಇಬ್ರು ಕೂಡ. ನೋಡಿ, ಕೂರ್ಗಿಗೆ ಬಂದರೆ ದಯವಿಟ್ಟು ಪ್ಲೀಸ್ ವಿಸಿಟ್ ಮಾಡಿ. ತುಂಬ ಅಡ್ವೆಂಚರ್ಸ್ ಆಗಿರುತ್ತದೆ. ನೀವು ಬರ್ತಿರೋ ಲೊಕೇಶನು, ದಾರಿ ಕೂಡ ಅಷ್ಟೊಂದು ಒಂಥರ ನಿಮ್ಗೇನಂತ ಡಿಫ್ರೆಂಟ್ ವೈಬ್ ಕೊಡುತ್ತೆ, ಎಕ್ಸ್ಪೀರಿಯನ್ಸ್ ಕೊಡ್ತದೆ. ಸೊ ಮಿಸ್ ಮಾಡದೆ ಎಲ್ಲರೂ ಈ ಪ್ಲೇಸ್ನ ವಿಸಿಟ್ ಮಾಡಿ. ಲೊಕೇಶನ್ನ ನಾವು ಹೇಳ್ತೀವಿ, ಕಮೆಂಟಲ್ಲಿ ಪಿನ್ ಮಾಡ್ತೀವಿ. ಇರ್ಪು ಫಾಲ್ಸ್ ಇದೆ ಇದ್ರದ್ದು ಮೇನ್. ನೋಡಿ ಎಂಟ್ರೆನ್ಸ್ ಏನಿದೆ, ಬ್ರಹ್ಮಗಿರಿ ಅರಣ್ಯ. ಸುಸ್ವಾಗತ. ಇವ 1 ಕಿಲೋಮೀಟರ್ ಅಂತ ನನ್ಗೆ ಗೊತ್ತಿರೋಂಗೆ ಒಂದು 2 ಕಿಲೋಮೀಟರ್ ನಡೆದಿರ್ತೀವಿ. ಒಂದು ಮೇನ್ ಥಿಂಗ್ ಗೈಸ್, ದಯವಿಟ್ಟು ಪ್ಲಾಸ್ಟಿಕ್ನ ಯಾವುದೆಲ್ಲ ಎಸಿಬೇಡಿ, ಕ್ಲೀನಾಗಿ ಇಟ್ಕೊಳ್ಳಿ ಆದಷ್ಟು. ಬಾಯಲ್ಲಿ ನೋಡಿ 4-5 ಜೋಬ್ ಬಿಟ್ಕೊಂಡು ತಗೊಂಬಲ್ಲಿ ಹಾಕಿ. ಕೆಳಗಡೆ ಸಕ್ಕತ್ತಾಗಿದೆ, ಕಾಣ್ತಾ ಇಲ್ಲ. ಓಕೆ, ನಾವೀಗ ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಯಾರು ಬರೋದಾದರೂ ಬರಬೇಕು, ಒಂದು ಬಾಟ್ಲ್ ವಾಟರ್ ಕ್ಯಾನ್ ತಗೊಂಬನ್ನಿ. ಕೈ ಬೀಸ್ಕೊಂಬಂದರೆ ಈ ಫಾಲ್ಸಲ್ಲಿ ಹೋಗಿ ನೀರು ಕುಡಿಬೇಕಾಗುತ್ತೆ. ಇನ್ನೂ ತುಂಬ ದೂರ ನಡಿಬೇಕಾಗ ಅನಿಸುತ್ತೆ. ನಮ್ಮ ಮುಂದೆ ಅಲ್ಲಿ ಒಂದು ಟೀಮ್ ಹೋಗ್ತಿದ್ದಾರೆ, ಕಾಣ್ತಿದ್ಯಾ? ಇನ್ನೂ ತುಂಬ ದೂರ ನಡಿಬೇಕು ಅನಿಸುತ್ತೆ. ಓಕೆ ಗೈಸ್, ಫೈನಲಿ ನಾವು ರೀಚ್ ಆಗಾಯ್ತು ಇರ್ಫು ಫಾಲ್ಸ್. ಫೈನಲಿ ರೀಚ್ ಆಗಿದ್ದೀವಿ. ವ್ಯೂ ಮಾತ್ರ ಸಕ್ಕತ್ತಾಗಿರ್ತದೆ, ಮಿಸ್ ಮಾಡ್ಕೋಬೇಡಿ. ಬಂದಾಗಿದೆ ನೋಡಿ, ಸಕ್ಕತ್ತಾಗಿದೆ. ನಿಮಗೆ ಬ್ಯಾಕ್ ಕ್ಯಾಮರಲ್ಲಿ ತೋರಿಸ್ತೀನಿ, ಫುಲ್ಲಾಗಿ ಅಲ್ಲಿ ತೋರಿಸ್ತೀವಿ ತಾನೇ. ಬಂದಿರೋ ದಾರಿ ಇನ್ನೂ ಮಸ್ತಾಗಿದೆ. ನಾವು ಬೇರೆ ರೋಡಲ್ಲಿ ಬಂದುಬಿಟ್ಟಿದ್ದೀವಿ.
ಮೇ ಬಿ ಬರ್ಬೇಕಿರೋ ರೋಡ್ ಅದು ನಮ್ಗೆ ಗೊತ್ತಾಗಿಲ್ಲ. ನಾವು ಒಳ್ಳೆ ಕಪ್ಪಿಗಳ ಥರ ಯಾವ ರೋಡಲ್ಲಿ ಬಂದಿದ್ದೀವಿ. ಬಟ್ ಫಾಲ್ಸ್ ಅಂತೂ ನೋ ವರ್ಡ್ಸ್, ಏನಿಲ್ಲ ಮಾತಾಡೋಕ್ಕೆ. ಸಖತ್ತಾಗಿದೆ ಮಚ್ಚ. ದಿಸ್ ಈಸ್ ಇರ್ಪು ಫಾಲ್ಸ್. ನಮ್ಮ ಸುದೀಪ್ ನೋಡಿ ಏನು ಮಾಡ್ತಿದ್ದಾನೆ ಅಂತ ಫುಲ್ ಸ್ಟೋರಿ ಒಂದು ವೈಬ್ ಮಾಡ್ತಿದ್ದಾನೆ. ಬೆಂಗಳೂರು ಹೋಗ್ಬಿಟ್ಟು ಎಲ್ಲ ಹುಡುಗಿನ ಪಟಾಯಿಸ್ಕೊಳ್ಳೋಕ್ಕೆ ಎಲ್ಲ ಐಡಿಯಾ ಮಾಡ್ತಿದ್ದಾನೆ. ಸಕ್ಕತ್ತಾಗಿದೆ. ಬಿದ್ದರೆ ಏನೂ ಸಿಗಲ್ಲ. ಒಂದು ನಿಮಿಷ ಓಡಿಸ್ಕೋತೀನಿ. ಎಲ್ಲಿದ್ದೀರ ನೋಡಿ. ಹಳಿ ಹುಡುಗಿ ಕೂತಿದ್ದಾರೆ, ಸಖತ್ತಾಗಿದ್ದಾರೆ. ಒಂದು ನನಗೆ ಒಂದು ನಿಂಗೆ. ನನಗೆ ಬೇಡ, ಎರಡು ಹುಡುಗಿ. ಫಾಲ್ಸ್ ಇದು ಅಪ್ಲೋಡ್ ಮಾಡ್ತೀವೋ ಇಲ್ವಾ ನಮ್ಗೆ ಗೊತ್ತಿಲ್ಲ. ಬಟ್ ಒಂದು ಮೆಮೊರಿಗಂತ ಈ ವಿಡಿಯೋ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅಲ್ಲಿ ತೋರಿಸಿದೆ, ಬಟ್ ಒಂದು ಹುಡುಗ ಡ್ರೆಸ್ಟನ್ ಮಾಡ್ತಿದ್ದಾನೆ, ಅದಕ್ಕೆ ಬೇಡ ಅಂತ. ಫೈನಲಿ ನಾವು ಈ ಇರ್ಪು ಫಾಲ್ಸಿಗೆ ಬಂದಾಯಿತು. ಇನ್ನು ಹೇಳಕ್ಕೆ ಬಿಡ್ತಾ ನಾನು ಕಟ್ ಮಾಡಿದೆ. ಏನೋ ಒಂಥರ ಜಾಲಿ ಆಗಿರ್ತದೆ, ಫುಲ್ ಜಾಲಿ ಆಗಿದೆ. ಝೂಮ್ ಮಾಡೋಕ್ಕಾಗಲ್ಲ ಫ್ರಂಟ್ ಕ್ಯಾಮ್ರಾದಿಂದ, ಎಲ್ಲಂದ್ರೆ ಝೂಮ್ ಮಾಡ್ತಿದ್ದೆ. ಸುದೀಪ್ ಇದ್ದಾನೆ ನೋಡಿ. ಇರ್ಪು ಫಾಲ್ಸ್ ಸಕ್ಕತ್ತಾಗೈತೆ ನೋಡಿದ್ರೆ. ಇರ್ಪು ಫಾಲ್ಸ್ ಫೈನಲಿ ಇರ್ಪು ಫಾಲ್ಸ್ ನಾವು ರೀಚ್ ಆಗಿ ಎಂಜಾಯ್ ಮಾಡಾಯಿತು, ಎಲ್ಲ ಆಯಿತು. ನಾವು ಹೊರಟಿದ್ದೀವಿ. ಈಗ ನೆಕ್ಸ್ಟ್ ಹೋಗ್ತಾ ಇರೋದಿಲ್ಲ ಅಂದರೆ ಟೀ ಸೆಟ್ಟಿಗೇರಿ. ಯು ಮೀನ್ ಫೈನಲಿ ಪ್ಲೇಸ್ನ ವಿಸಿಟ್ ಮಾಡಿ ಟೀ ಎಸ್ಟೇಟ್ ಹೋಗ್ತಿದ್ದೀವಿ. ಮತ್ತೆ ಇಲ್ಲಿ ಸ್ನಾನ ಕೂಡ ಮಾಡ್ಬೋದು. ಹುಷಾರಾಗಿ ಮಾಡಿ ಸ್ನಾನ. ಮತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೇಚರ್ನ. ಕಪ್ಪಲ್ಸ್ ಬಂಡಿ ಚೆನ್ನಾಗಿರುತ್ತೆ.